ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐ.ಟಿ.ಐ ಮಾನ್ವಿ ಚಾನಲ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಎನಮರೇಷನ್ಸ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಯೂನಿಯನ್, ಸೊ ಈ ರೀತಿಯಾದಂಥ ಟಾಪಿಕ್ಸ್ ಜೊತೆಗೆ ರಿಲೇಟೆಡ್ ಪ್ರೋಗ್ರಾಮ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಆ್ಯಂಡ್ ಇವತ್ತು ಅಷ್ಟೇ, ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಹೊಸ ಟಾಪಿಕ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವೇರಿಯಬಲ್ಸ್. ಸೊ ವೇರಿಯಬಲ್ಸ್ ಅಂದರೆ ಏನು ಅಂತ ಯಲ್ಲಿ ಆಲ್ರೆಡಿ ಕಲ್ತಿರ್ತೀರಿ. ಆ್ಯಂಡ್ ರೊಟೀನ್ ನಾವು ಪ್ರೋಗ್ರಾಮ್ಸಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ರೊಟೀನ್ ಕ್ಲಾಸಲ್ಲಿ ನಾನು ಹೇಳ್ತಾ ಇರ್ತೀನಿ, ಸೊ ವೇರಿಯಬಲ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇಲ್ಲಿ ಡಿಕ್ಲೇರ್ ಮಾಡ್ತೀನಿ ಪ್ರೋಗ್ರಾಮಲ್ಲಿ ಅಂತ ಹೇಳಿ ನಾನು ಪರ್ಟಿಕ್ಯುಲರ್ ಆಗಿನೂ ಹೇಳಿದ್ದೀನಿ. ಆ್ಯಂಡ್ ಅದೇ ಥರ C++ ಅಲ್ಲಿ ವೇರಿಯಬಲ್ಸ್ನ ಯಾವ ರೀತಿ ಡಿಕ್ಲೇರ್ ಮಾಡ್ತಾರೆ ಆ್ಯಂಡ್ ಡೆಫಿನೇಷನ್ ಏನು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. Variable is defined as a reserved memory space which stores a value of a definite data type. ಸೊ ಯಾವ ರೀತಿ ಇರುತ್ತೆ ವೇರಿಯಬಲ್ ಅಂದರೆ ಇಟ್ಸ್ ಅ ಕಂಪ್ಲೀಟ್ಲಿ ರಿಸರ್ವ್ಡ್ ಮೆಮೊರಿ ಸ್ಪೇಸ್. ಇದೇನಾಗಿದೆ, ರಿಸರ್ವ್ಡ್ ಆಗಿದೆ ಅಂದರೆ ಅಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಅಲ್ಲಿ ನಾವೇನು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ತೀವಿ ಅಲ್ಲಿ ಚೇಂಜಸ್ ಏನು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ಸ್ ಇಸ್ ನಾಟ್ ಕಾನ್ಸ್ಟೆಂಟ್, ಇನ್ಸ್ಟೆಡ್ ಇಟ್ ಅಲೋಸ್ ಚೇಂಜಸ್. ಸೊ ಅಂದರೆ ವೇರಿಯಬಲ್ಸಲ್ಲಿ ನಾವು ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಅಂದರೆ ಇಂಟೀಜರ್ ಟೈಪಲ್ಲಿ, ಫ್ಲೋಟ್ ಟೈಪಲ್ಲಿ, ಕ್ಯಾರೆಕ್ಟರ್ ಟೈಪಲ್ಲಿ, ಹಾಗೆ ಡಬಲ್. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ವೇರಿಯಬಲ್ಸಲ್ಲಿ ಡಿಕ್ಲೇರ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ನೋಡ್ಬೋದು ನಾವು ಏನೇನು ಚೇಂಜಸ್ ಕೊಡ್ತೀವಿ ಅಂದರೆ ಇಂಟ್ A, B, ಸಮ್ ಅಂತ ಹೇಳಿ ಕೊಡ್ತೀವಿ. ಅಂದರೆ ನಾವೇನಾದರೂ ಸಮ್ ಡಿಕ್ಲೇರ್ ಮಾಡ್ತಾ ಇದ್ರೆ ಪ್ರೋಗ್ರಾಮಲ್ಲಿ. ಸೊ ಅದೇ ಥರ ಒಂದು ಟಾಪಿಕ್ ರಿಲೇಟೆಡ್ ಅಂದರೆ ಕ್ವೆಶನ್ ರಿಲೇಟೆಡ್ ನಾವೇನು ಮಾಡ್ತೀವಿ, ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಏನು ಮಾಡ್ಬೋದು, ನಾವು ಚೇಂಜಸ್ ಮಾಡ್ಕೋಬೋದು. ವೆರೈಟೀಸ್ ಆಫ್ ಅಲ್ಲಿ ನಾವು ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ಬೋದು ಅಂಥೇಳಿ ಅರ್ಥ. ಸೊ ವೇರಿಯಬಲ್ ಅಂದರೆ ಏನು ಅಂತ ನೋಡಿದ್ರಲ್ಲ. ಆ್ಯಂಡ್ ಸೊ ವೇರಿಯಬಲ್ ಅಂದರೆ ಏನು ಅಂತ ಇನ್ನೊಂದಿಷ್ಟು ತಿಳ್ಕೊಳ್ಳೋಣ. ವೇರಿಯಬಲ್ ಟೈಪ್ಸ್. ಸೊ ಇವಾಗ ಏನಾಗಿದೆ, ಡೆಫಿನೇಷನ್ ನೋಡಿದ್ರಿ. ಆ್ಯಂಡ್ ವಾಟ್ ಈಸ್ ಅ ವೇರಿಯಬಲ್ ಟೈಪ್ಸ್ ಅಂದರೆ ಟೋಟಲ್ ಇಟ್ ಹ್ಯಾಸ್ ಅ ಹೌ ಮೆನಿ ಟೈಪ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ದೇರ್ ಆರ್ ಮೇನ್ಲಿ 5 ಟೈಪ್ಸ್ ಆಫ್ ವೇರಿಯಬಲ್ ಸಪೋರ್ಟೆಡ್ ಇನ್ C++. ಟೋಟಲ್ ಎಷ್ಟಿದ್ದಾವೆ ವೇರಿಯಬಲ್ ಟೈಪ್ಸ್? ಟೋಟಲ್ 5 ಇದ್ದಾವೆ. ಸೊ ಅದರಲ್ಲಿ ಮೊದಲೇದು ಲೋಕಲ್ ವೇರಿಯಬಲ್, ಗ್ಲೋಬಲ್ ವೇರಿಯಬಲ್, ಸ್ಟ್ಯಾಟಿಕ್ ವೇರಿಯಬಲ್, ಆಟೋಮೆಟಿಕ್ ವೇರಿಯಬಲ್ ಆ್ಯಂಡ್ ಎಕ್ಸ್ಟರ್ನಲ್ ವೇರಿಯಬಲ್. ಟೋಟಲ್ ಎಷ್ಟಿದ್ದಾವೆ? ಟೋಟಲ್ 5 ವೇರಿಯಬಲ್ಸ್ ಇವೆ. ಸೊ ಆ 5 ವೇರಿಯಬಲ್ ಡಿಫ್ರೆಂಟ್ ಟೈಪ್ಸಲ್ಲಿ ಏನಾಗಿದೆ, ಅದು ನಾವೊಂದು ಪ್ರೋಗ್ರಾಮಲ್ಲಿ ಡಿಸೈನ್ ಮಾಡ್ಕೋಬೋದು. ಆ್ಯಂಡ್ ಅದನ್ನು ಲೋಕಲ್ ವೇರಿಯಬಲ್ ಯೂಸ್ ಮಾಡ್ತಾ ಆಗಿರ್ಬೋದು, ದೆನ್ ಗ್ಲೋಬಲ್ ವೇರಿಯಬಲ್, ಸ್ಟೇಟಿಕ್ ವೇರಿಯಬಲ್. ಸೊ ಈ ರೀತಿಯಾದಂಥ ಡಿಫ್ರೆಂಟ್ ವೇರಿಯಬಲ್ಸ್ನ ಯೂಸ್ ಮಾಡ್ತಾ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ಬೋದು. ಸೊ ಅದು ಹೇಗೆ ಡಿಸೈನ್ ಮಾಡಬೇಕು, ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಫಸ್ಟ್ ಅದ್ರ ಫಾರ್ಮಾಲಿಟೀಸ್ನ ನಾವು ತಿಳ್ಕೊತಾ ಹೋಗಬೇಕು, ಹೌದಾ? ಸೊ ಲೋಕಲ್ ವೇರಿಯಬಲಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಒಂದು ಪ್ರೋಗ್ರಾಮ್ನ, ಅಥವಾ ಗ್ಲೋಬಲ್ ವೇರಿಯಬಲಲ್ಲಿ. ಸೊ ಅದು ಫಸ್ಟ್ ಜಸ್ಟ್ ಚಿಕ್ಕ ಎಕ್ಸಾಂಪಲ್ಸ್ ಜೊತೆಗೆ ಒಂದು ಥಿಯರಿನ ನೋಡ್ಕೊತಾ ಹೋಗೋಣ. ಆ್ಯಂಡ್ ಫಸ್ಟ್ ಏನು ಡಿಕ್ಲೇರ್ ಅಂದರೆ ಏನು ಕಲಿಯೋಣ, ಫಸ್ಟ್ ಲೋಕಲ್ ವೇರಿಯಬಲ್. ಲೋಕಲ್ ವೇರಿಯಬಲ್ ಅಂದರೆ ಏನು ಅಂತ ನೋಡೋಣ. ಎನಿ ವೇರಿಯಬಲ್ ದಟ್ ಈಸ್ ಡಿಕ್ಲೇರ್ಡ್ ಎಟ್ ದ inside a code block or a function and has the scope confined to that particular block of code or function is called to be a local variable. ಫಾರ್ ಎಕ್ಸಾಂಪಲ್ ಲೋಕಲ್ ಅಂದರೆ ನಿಮಗೆ ಫಸ್ಟ್ ಅರ್ಥ ಆಗುತ್ತೆ. ಲೋಕಲ್, ಇವಾಗ ಪ್ರೆಸೆಂಟ್ ನಾವು ಲೋಕಲಲ್ಲಿ ಇದ್ದೀವಿ ಅಂತೇಳಿ ಹೇಳ್ತೀವಿ. ಸೊ ಲೋಕಲಲ್ಲಿ ಬರುವಂಥ ಥಿಂಗ್ಸ್ ಎಲ್ಲ ಏನಾಗುತ್ತೆ, ಸೊ ನಾವು ಲೋಕಲಲ್ಲೇ ಖರೀದಿ ಮಾಡ್ಕೋಬೋದು ಅಂಥೇಳಿ. ಜಸ್ಟ್ ನಥಿಂಗ್ ಬಟ್ ಇಲ್ಲೇ ಇರುತ್ತೆ ಆ್ಯಂಡ್ ಇಲ್ಲೇ ಸಿಗುತ್ತೆ, ಈ ಊರಲ್ಲೇ ಸಿಗುತ್ತೆ. ನಾವು ಏನಾದರೂ ತೊಗೊಳೋವಂಥ ಒಂದು ವಸ್ತುಗಳಾಗಿರ್ಬೋದು. ಆ್ಯಂಡ್ ಅದೇ ಥರ ಪ್ರೋಗ್ರಾಮಲ್ಲಿ ನಾನು ಯಾಕೆ ರಿಲೇಟೆಡ್ ಹೇಳ್ತಾ ಇದ್ದೀನಿ ಅಂದರೆ, ಪ್ರೋಗ್ರಾಮಲ್ಲೂ ಅಷ್ಟೇ ಏನಾಗುತ್ತೆ, ಇನ್ಸೈಡ್ ರಿಲೇಟೆಡ್ ಆಗಿರುವಂಥ ನಾವು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ಕೋಬೋದು. ಆ್ಯಂಡ್ ಓನ್ಲಿ ಇನ್ಸೈಡ್ ಕೋಡ್ ಬ್ಲಾಕ್ ಆರ್ ಎ ಫಂಕ್ಷನ್ಸ್, ಇಲ್ಲಿ ಏನಾಗುತ್ತೆ, ಓನ್ಲಿ ಇನ್ಸೈಡ್ ಪ್ರೋಗ್ರಾಮ್ ಮಾತ್ರ ಏನಾಗುತ್ತೆ ಇಲ್ಲಿ ಡಿಸೈನ್ ಮಾಡ್ಕೋಬೋದು. ಆ್ಯಂಡ್ ಹ್ಯಾಸ್ ದ ಸ್ಕೋಪ್ ಕನ್ಫೈನ್ಡ್ ಟು ದಟ್ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಕೋಡ್. ಅಂದರೆ ಇದೇನಾಗುತ್ತೆ, ಇನ್ಸೈಡ್ ಕೋಡಲ್ಲಿ ಪರ್ಟಿಕ್ಯುಲರ್ ಬ್ಲಾಕ್ಸ್ನ ಮಾತ್ರ ಚೂಸ್ ಮಾಡ್ಕೊಳುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಕಾಲ್ಡ್ ಲೋಕಲ್ ವೇರಿಯಬಲ್ಸ್. ಫಾರ್ ಎಕ್ಸಾಂಪಲ್ ನೋಡೋಣ, ವೈಡ್ ಕಾಲೇಜ್. ನಾನು ಇಲ್ಲಿ ಏನು ಮಾಡಿದ್ದೀನಿ, ಕಾಲೇಜ್ ಅಂತೇಳಿ ತೊಗೊಂಡಿದ್ದೀನಿ. ವೈಡಲ್ಲಿ ಓಪನ್ ಕ್ಲೋಸ್ ಪ್ಯಾರೆಂಥೀಸ್, ಓಪನ್ ಫ್ಲಾರ್ ಬ್ರ್ಯಾಕೆಟ್, ಇಂಟ್ ಲೋಕಲ್ ವೇರಿಯಬಲ್ ಈಕ್ವಲ್ ಟು 10. ಅಂದರೆ ಕೊಟ್ಟಿರುವಂತಹ ಕ್ಯಾರೆಕ್ಟರ್ಸ್, ಅಂದರೆ ಏನು ಕೊಟ್ಟಿದ್ದೀನಿ ನಾನು, ಕಾಲೇಜ್ ಅಂತ ಕೊಟ್ಟಿದ್ದೀನಿ. ಸೊ ಟೋಟಲ್ ಎಷ್ಟು ಕ್ಯಾರೆಕ್ಟರ್ಸ್ ಇನ್ವಾಲ್ವ್ ಆಗಿದೆ, ಟೋಟಲ್ 7 ಇವೆ, ಹೌದಾ? ಸೊ ಅದರಲ್ಲಿ ನಾನು ಏನು ಕಂಡೀಷನ್ ಅಪ್ಲೈ ಮಾಡೀನಿ, ಲೋಕಲ್ ವೇರಿಯಬಲ್ 10 ಅಂದರೆ ನನಗೆ 10 ಕಂಡೀಷನ್ ಹಾಕಿದ್ದೀನಿ. 10ಅಲ್ಲಿ ಬರುವಂಥ ಅಂದರೆ 10ಕಿನ್ನ ಈಚೆ ಬರುವಂಥ ನಂಬರ್ಸ್ ಅಂದರೆ 9 ಕ್ಯಾರೆಕ್ಟರ್ಸ್ವರೆಗೂ ರೆಕಗ್ನೈಸ್ ಆಗ್ಬೋದು. 10 ಅಬೌವ್ 10 ಏನಾಗಬೇಕು, ಕ್ಯಾರೆಕ್ಟರ್ಸ್ ರೆಕಗ್ನೈಸ್ ಆಯಿತು ಅಂತಂದರೆ ಏನಾಗುತ್ತೆ, ಅಲ್ಲಿ ಎರರ್ಸ್ ಬರುತ್ತೆ. ಇದೇನಾಗುತ್ತೆ, ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್. ಅಂದರೆ ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಅಷ್ಟೇ. ಇದು ಲೋಕಲ್ ವೇರಿಯಬಲ್ಸಲ್ಲಿ ಪ್ರೋಗ್ರಾಮಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋ ಒಂದು ಚಿಕ್ಕ ಇನ್ಫಾರ್ಮೇಷನ್. ಆ್ಯಂಡ್ ನೆಕ್ಸ್ಟ್ ನೋಡೋಣ ಗ್ಲೋಬಲ್ ವೇರಿಯಬಲ್ಸ್. ಸೊ ಗ್ಲೋಬಲ್ ವೇರಿಯಬಲ್ ಅಂದರೆ ಏನು ಅಂತ ಫಸ್ಟ್ ಡೆಫಿನೇಷನ್ ನೋಡೋಣ. Any variable that is declared at the outside a code block or a
function and has the scope across the entire program and allows any function to change its value is known as a global variable. ಸೊ ಏನಿದು ಲೋಕಲ್ ಅಂದರೆ ಏನು, ಗ್ಲೋಬಲ್ ಅಂದರೆ ಏನು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಲೋಕಲಲ್ಲಿ ಏನಾಗುತ್ತೆ, ಇನ್ಸೈಡ್ ವ್ಯಾಲ್ಯೂಸ್ ಮಾತ್ರ, ಇನ್ಸೈಡ್ ಕೋಡ್ಸ್ ಮಾತ್ರ ಡಿಕ್ಲೇರ್ ಆಗುತ್ತೆ. ಆ್ಯಂಡ್ ಗ್ಲೋಬಲಲ್ಲಿ ಓನ್ಲಿ ಔಟ್ಸೈಡ್ ಕೋಡ್ಸ್ ಮಾತ್ರ ಏನಾಗುತ್ತೆ, ಡಿಕ್ಲೇರ್ ಆಗುತ್ತೆ. ಬ್ಲಾಕ್ ಆರ್ ಎ ಫಂಕ್ಷನ್ and the scope across the entire program and allows any function to change its value. ಸೊ ಇಲ್ಲಿ ಏನು ಮಾಡ್ಬೋದು, ಔಟ್ಸೈಡ್ ಪ್ರೋಗ್ರಾಮ್ ಅಂದರೆ ಪ್ರೋಗ್ರಾಮಲ್ಲಿ ಬರುವಂಥ ಔಟ್ಸೈಡ್ ಕೋಡ್ಸ್ನ ಏನು ಮಾಡ್ಬೋದು, ನಾವು ಚೇಂಜಸ್ ಮಾಡ್ಕೋಬೋದು. ಯಾವ ರೀತಿ ನಮಗೆ ಬೇಕಾದ ರೀತಿಯಲ್ಲಿ ಅಂತಲ್ಲ, ಅಂದರೆ ರಿಲೇಟೆಡ್ ಪ್ರೋಗ್ರಾಮ್ ವೈಸ್ ನಾವೇನು ಮಾಡ್ಬೋದು, ಚೇಂಜಸ್ ಮಾಡ್ಕೋಬೋದು. ಸೊ ದಟ್ ಈಸ್ ವಾಟ್ ಕಾಲ್ಡ್ ಗ್ಲೋಬಲ್ ವೇರಿಯಬಲ್ಸ್. ಇಂಟ್ ಗ್ಲೋಬಲ್ ಅಂಡರ್ಸ್ಕೋರ್ ವೇರಿಯಬಲ್ ಈಕ್ವಲ್ ಟು 10. ವೈಡ್ ಕಾಲೇಜ್, ಇಲ್ಲೂ ಕಂಡೀಷನ್ಸ್ ಅಪ್ಲೈ ಮಾಡಿದ್ವಿ ಗ್ಲೋಬಲ್ ವೇರಿಯಬಲಲ್ಲಿ 10 ಅಂತ ಹೇಳಿ. ಇಂಟ್ ಲೋಕಲ್ ವೇರಿಯಬಲ್ ಈಕ್ವಲ್ ಟು 20 ಕ್ಲೋಸ್ ಫ್ಲಾ ಬ್ರ್ಯಾಕೆಟ್. ಸೊ ಇದು ಏನಾಯಿತು, ಗ್ಲೋಬಲ್ ವೇರಿಯಬಲಲ್ಲಿ ಲೋಕಲ್ನು ಆ್ಯಡ್ ಮಾಡ್ಕೋಬೋದು ವೇರಿಯಬಲ್ಸ್ನ ಅಂತ ಹೇಳಿ. ಸೊ ನೋಡಿದ್ರಲ್ಲ ಗ್ಲೋಬಲ್ ವೇರಿಯಬಲ್ ಅಂದರೆ ಏನು ಅಂತ. ಸೊ ಲೋಕಲ್ ಕಲ್ತ್ರೆ ಗ್ಲೋಬಲ್ ಈಸಿ ಆಗುತ್ತೆ ನಿಮಗೆ. ಆ್ಯಂಡ್ ಜಾಸ್ತಿ ಇದರಲ್ಲಿ ಎಕ್ಸ್ಟೆಂಡ್ ಫಾರ್ಮ್ ಏನಿಲ್ಲ, ಈಸಿ ಮೆಥಡ್ ಇವೆ. ಸೊ ಈಸಿ ಮೆಥಡಲ್ಲಿ ನಾನು ನಿಮಗೆ ನೋಟ್ಸ್ ಕೊಡ್ತಾ ಇದ್ದೀನಿ. ಅದೇ ಥರ ಆ್ಯಂಡ್ ರಿಲೇಟೆಡ್ ಆ್ಯಂಡ್ ಗುಡ್ ಇನ್ಫಾರ್ಮೇಷನ್ಸ್ ಇದೆ. ಸೊ ನೀವು ಹಾಗಾಗಿ ನೋಟ್ಸ್ ಮಾಡಿದರೆ ಏನಾಗುತ್ತೆ, ನಿಮಗೆ ಯಾವಾಗಲೂ ರೆಗ್ಯುಲರ್ ನೋಟ್ಸ್ ಇದ್ದೇ ಇರುತ್ತೆ ಕಂಪಲ್ಸರಿ. ನೆಕ್ಸ್ಟ್ ನೋಡೋಣ, ಸ್ಟೇಟಿಕ್ ವೇರಿಯಬಲ್. ಸೊ ವಾಟ್ ಈಸ್ ಸ್ಟೇಟಿಕ್ ವೇರಿಯಬಲ್ ಅಂತ ಹೇಳಿ ನೋಡೋಣ. ಎನಿ ವೇರಿಯಬಲ್ ದಟ್ ಈಸ್ ಡಿಕ್ಲೇರ್ಡ್ ಯೂಸಿಂಗ್ ದ ಕೀವರ್ಡ್ ಸ್ಟೇಟಿಕ್ ಈಸ್ ನೋನ್ ಆಸ್ ಅ ಸ್ಟೇಟಿಕ್ ವೇರಿಯಬಲ್. ಸೊ ಸ್ಟೇಟಿಕ್ ವೇರಿಯಬಲ್ ಅಂದರೆ ಏನು, ಇಟ್ಸ್ ಅ ಕೀವರ್ಡ್. ಕೀವರ್ಡ್ ಅಂದರೆ ಏನಂತ ಗೊತ್ತಾ ನಿಮಗೆ? ಸೊ ಕೀವರ್ಡ್ ನಥಿಂಗ್ ಬಟ್ ಅ ಸ್ವಿಚ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಸಿ ಎಲ್ ಕಲ್ತಿರ್ತೀರಿ, ಸ್ವಿಚ್, ಇಫ್ ಎಲ್ಸ್, ನೆಸ್ಟೆಡ್ ಇಫ್, ದೆನ್ ರಿಟರ್ನ್ ವ್ಯಾಲ್ಯೂ, ಗೆಟ್ ಕ್ಯಾರೆಕ್ಟರ್ಸ್, ಈ ರೀತಿಯಾದಂಥ ಕೀವರ್ಡ್ಸ್ ಇವೆಲ್ಲ ಏನಿವೆ ಕೀವರ್ಡ್ಸ್ ಅಂತೇಳಿ ಹೇಳ್ತೀವಿ. ಸೊ ಅದೇನಾಗುತ್ತೆ, ಈ ರೀತಿ ಸ್ಟೇಟಿಕ್ ವೇರಿಯಬಲ್ನ ನಾವು ಡಿಕ್ಲೇರ್ ಮಾಡ್ಕೋಬೋದು. ಸೊ ಸ್ಟೇಟಿಕ್ ವೇರಿಯಬಲ್ಸ್ ರಿಟರ್ನ್ ದ ಡಿಕ್ಲೇರ್ಡ್ ವ್ಯಾಲ್ಯೂ ಥ್ರೂ ಔಟ್ ದ ಎಂಟೈರ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಅಂದರೆ ಥ್ರೂ ಔಟ್ ಪ್ರೋಗ್ರಾಮ್ ಕಂಪ್ಲೀಷನ್ ಆಗೋವರೆಗೂ ನಾವೇನು ಮಾಡ್ಕೋಬೋದು, ನಾವು ವೇರಿಯಬಲ್ಸ್ ಅಂದರೆ ಕೀವರ್ಡ್ಸ್ನ ಯೂಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಚೇಂಜ್ಡ್ ಬಿಟ್ವೀನ್ ಮಲ್ಟಿಪಲ್ ಫಂಕ್ಷನ್ ಕಾಲ್ಸ್. ಅಂದರೆ ನಾವೇನು ಒನ್ಸ್ ಇನ್ಪುಟ್ ಕೊಟ್ಟಿರ್ತೀವಿ ಅದೇನಾಗುತ್ತೆ, ಮಲ್ಟಿಪಲ್ ಟೈಮ್ಸ್ ಚೇಂಜ್ ಆದರೂ ಸಹಿತ ಏನಾಗುತ್ತೆ, ಪ್ರೋಗ್ರಾಮಲ್ಲಿ ಏನು ಚೇಂಜಸ್ ಕಾಣಲ್ಲ ನಿಮಗೆ. ಆ್ಯಂಡ್ ಅಕ್ಯುರೇಟ್ ವ್ಯಾಲ್ಯೂಸ್ ನಾವೇನು ಕೊಟ್ಟಿರ್ತೀವಿ ಅದೇ ಎಕ್ಸಿಕ್ಯೂಷನ್ ಆಗುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನೋಡೋಣ, ವೈಡ್ ಬಸವ ಐ ಟಿ ಐ ಮಾನ್ವಿ. ಸೊ ಇಲ್ಲೇನಿದೆ, ವೈಡ್ ಬಸವ ಐ ಟಿ ಐ ಮಾನ್ವಿ ಅಂತ ನಾನು ಡಿಕ್ಲೇರ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಓಪನ್ ಫ್ಲಾ ಬ್ರ್ಯಾಕೆಟ್ ಇಂಟ್ ಲೋಕಲ್ ಅಂಡರ್ಸ್ಕೋರ್ ವೇರಿಯಬಲ್ ಈಕ್ವಲ್ ಟು 10 ಸೆಮಿಕೊಲನ್. ಇಲ್ಲಿ ಏನು ಡಿಕ್ಲೇರ್ ಮಾಡಿದ್ದೀನಿ, ಲೋಕಲ್ ವೇರಿಯಬಲ್ಸಲ್ಲಿ 10 ಅಂತ ಹೇಳಿ ನಾನು ನಂಬರ್ ಕೊಟ್ಟಿದ್ದೀನಿ. ಅಂದರೆ 10 ಒಳಗಡೆ ಬರುವಂಥ ಕ್ಯಾರೆಕ್ಟರ್ಸ್ ಮಾತ್ರ ರೆಕಗ್ನೈಸ್ ಆಗಬೇಕು ಅಂತ ಹೇಳಿ. ಇಲ್ಲಿ ಅದಕ್ಕಿಂತ ಜಾಸ್ತಿ ಇವೆ, ಬಟ್ ನಾನು ಏನು ಕೊಟ್ಟಿದ್ದೀನಿ, ಕಂಡೀಷನ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ಇದು ನಾಲೆಜ್ ಪರ್ಪಸ್ ಆ್ಯಂಡ್ ಚಿಕ್ಕ ಎಕ್ಸಾಂಪಲ್ ಅಷ್ಟೇ ಇದು. ಸ್ಟೇಟಿಕ್ ಇಂಟ್ ಸ್ಟೇಟಿಕ್ ಅಂಡರ್ಸ್ಕೋರ್ ವೇರಿಯಬಲ್ ಈಕ್ವಲ್ ಟು 10. ಸೊ ನಾವು ಇಲ್ಲಿ ಸ್ಟೇಟಿಕ್ ವೇರಿಯಬಲಲ್ಲಿ ಲೋಕಲ್ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲಿ ಈ ರೀತಿ ಪ್ರೋಗ್ರಾಮ್ಸಲ್ಲಿನೂ ಯೂಸ್ ಮಾಡ್ಕೋಬೋದು. ಲೋಕಲ್ ವೇರಿಯಬಲ್ ಈಕ್ವಲ್ ಟು ಲೋಕಲ್ ವೇರಿಯಬಲ್ ಪ್ಲಸ್ 1, ಸ್ಟೇಟಿಕ್ ವೇರಿಯಬಲ್ ಈಕ್ವಲ್ ಟು ಸ್ಟೇಟಿಕ್ ವೇರಿಯಬಲ್ ಪ್ಲಸ್ 1. ಈ ರೀತಿ ಏನಿದೆ ಫಾರ್ಮೆಟ್ ಅಷ್ಟೇ ಇದು. ಜಾಸ್ತಿ ಪ್ರೋಗ್ರಾಮಲ್ಲಿ ಏನು ಹೆವಿ ಬಳಕೆ ಮಾಡುವಂಥದ್ದು ಏನಿಲ್ಲ. ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕು ಪ್ರೋಗ್ರಾಮಲ್ಲಿ ಒಂದು ಕೀವರ್ಡ್ಸ್ನ ಅಥವಾ ವೇರಿಯಬಲ್ಸ್ನ ಅಂತ ಹೇಳಿ. ಸೊ ಈ ಥೇರಿ ತಿಳ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಪ್ರೋಗ್ರಾಮ್ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ. ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಮಾಡ್ಯುಲಸ್ ಡಿ ಎಕ್ಸ್ ಕಾಮ ವೈ. ಇಲ್ಲಿ ಏನಾಗಿದೆ, ಎಕ್ಸ್ ಮತ್ತು ವೈ ಏನು ಮಾಡಿದ್ದೀವಿ, ಡಿಕ್ಲೇರ್ ಮಾಡಿದ್ದೀವಿ. ಮೀನ್ಸ್ ಲೋಕಲ್ ವೇರಿಯಬಲ್ ಆ್ಯಂಡ್ ಸ್ಟೇಟಿಕ್ ವೇರಿಯಬಲ್ನ ಎಕ್ಸ್ ವೈ ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡು ನಾವಿಲ್ಲಿ ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ದೀವಿ. ಸೊ ನೋಡಿದ್ರಲ್ಲ ಸ್ಟೇಟಿಕ್ ವೇರಿಯಬಲ್ ಅಂದರೆ ಏನು ಅಂತ ಹೇಳಿ. ಸೊ ವೇರಿಯಬಲ್ಸಲ್ಲಿ ಫಸ್ಟ್ ಲೋಕಲ್ ಕಲ್ತ್ವಿ, ಗ್ಲೋಬಲ್ ಕಲ್ತ್ವಿ ಆ್ಯಂಡ್ ಸ್ಟೇಟಿಕ್ ವೇರಿಯಬಲ್. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ವೇರಿಯಬಲ್ ಇದೆ, ಆಟೋಮೆಟಿಕ್. ಸೊ ಆಟೋಮೆಟಿಕ್ ನೋಡೋಣ. ಆಟೋಮೆಟಿಕ್ ವೇರಿಯಬಲ್ಸ್. ಸೊ ವಾಟ್ ಈಸ್ ಆಟೋಮೆಟಿಕ್ ವೇರಿಯಬಲ್? ಆಟೋಮೆಟಿಕ್ ಅಂತ ಕೇಳಿದ ತಕ್ಷಣ ಏನಾಗುತ್ತೆ ನಮಗೆ, ಸೊ ಇದು ಯಾವ ರೀತಿ ಇರ್ಬೋದು, ಪ್ರೋಗ್ರಾಮ್ ನಾವೇನು ಡಿಸೈನ್ ಮಾಡ್ತೀವಿ ಜಸ್ಟ್ ಆಟೋಮೆಟಿಕಲ್ಲಿ ನಮಗೆ ಔಟ್ಪುಟ್ ಸಿಗುತ್ತಾ ಅಂತ ಹೇಳಿ ಜಸ್ಟ್ ಐಡಿಯಾ ಬಂದಿರ್ಬೋದು. ಸೊ ಅದೇ ಥರ ಇರುತ್ತೆ. ಆಟೋಮೆಟಿಕ್ ವೇರಿಯಬಲ್ಸ್ ಅಂದರೆ ಏನಾಗುತ್ತೆ, ಒನ್ಸ್ ನಾವೇನು ಒಂದು ಸಾರಿ ಕೊಟ್ಟಿರ್ತೀವಿ ಅದೇನಾಗುತ್ತೆ ಅಗೇನ್ ಆ್ಯಂಡ್ ಅಗೇನ್ ಚೇಂಜಸ್ ಆಗಲ್ಲ, ಬೈ ಡಿಫಾಲ್ಟ್ ಸೆಟ್ ಆಗಿಬಿಡುತ್ತೆ. ಆಟೋಮೆಟಿಕ್ ವೇರಿಯಬಲ್ಸ್ ಕ್ಯಾನ್ ಬಿ ಡಿಕ್ಲೇರ್ಡ್ ಬೈ ಯೂಸಿಂಗ್ ದ ಕೀವರ್ಡ್ ಆಟೋ. ಇಲ್ಲೇನಾಗಿದೆ, ಕೀವರ್ಡ್ ಯಾವ ರೀತಿ ಡಿಕ್ಲೇರ್ ಆಗಿದೆ ಅಂದರೆ ಶಾರ್ಟ್ಕಟ್ಗೆ ನಾವೇನು ಹೇಳ್ತೀವಿ, ಕೀವರ್ಡ್ಸ್ ಅಂತೇಳಿ ಹೇಳ್ತೀವಿ, ಆಟೋ ಅಂಥೇಳಿ. ಬೈ ಡಿಫಾಲ್ಟ್ ಆಲ್ ದ ವೇರಿಯಬಲ್ ಡಿಕ್ಲೇರ್ಡ್ ಇನ್ C++ ಲ್ಯಾಂಗ್ವೇಜ್ ಆರ್ ಆಟೋಮೆಟಿಕ್ ವೇರಿಯಬಲ್ಸ್. ಇಲ್ಲೇನು ವೇರಿಯಬಲ್ಸ್ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅದೆಲ್ಲ ಬೈ ಡಿಫಾಲ್ಟ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ ಅಂಥೇಳಿ ಹೇಳ್ತಿದ್ದಾರೆ. ಆ್ಯಂಡ್ ಫಾರ್ ಎಕ್ಸಾಂಪಲ್
wide main, open close parenthesis, open flap bracket, int local underscore variable equal to 10, auto int auto equal to 20. ಅಂದರೆ ಆಟೋ ಅನ್ನೋದು ಏನಾಗಿದೆ, ಇಲ್ಲಿ ಒಂದು ಕೀವರ್ಡ್ ಕೊಟ್ಟು ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದ್ರ ಕಂಡೀಷನ್ ಏನಿದೆ, ಆಟೋ ಈಕ್ವಲ್ ಟು 20 ಅಂತ ಹೇಳಿ. ಕ್ಲೋಸ್ ಫ್ಲಾಪ್ ಬ್ರ್ಯಾಕೆಟ್. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ನಿಮಗೆ ಆಟೋಮೆಟಿಕಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡಬೇಕಾದ್ರೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ನೋಡೋಣ, ಎಕ್ಸ್ಟರ್ನಲ್ ವೇರಿಯಬಲ್. ಸೊ ವಾಟ್ ಈಸ್ ಎಕ್ಸ್ಟರ್ನಲ್ ವೇರಿಯಬಲ್ ಅಂತ ಹೇಳಿ. External variable are declared by using the external keyword. We can share a variable in multiple C++ source file by using an external variable. ಸೊ ಈ ವೇರಿಯಬಲ್ಸ್ನ ನಾವು ಯಾವ ರೀತಿ ಎಕ್ಸ್ಟರ್ನಲ್ ಅಂದ ತಕ್ಷಣ ಏನು ಗೊತ್ತಾಗುತ್ತೆ ಹೇಳಿ, ಇಂಟರ್ನಲ್ ಎಕ್ಸ್ಟರ್ನಲ್ ಅಂತೇಳಿ ಕೇಳಿರ್ತೀವಿ. ಸೊ ಇಂಟರ್ನಲ್ ವರ್ಕ್ ಅಂದರೆ ಪ್ರೋಗ್ರಾಮಲ್ಲಿ ಬರುವಂಥದ್ದೇ ಇನ್ಸೈಡ್ ವರ್ಕ್ ಅಥವಾ ಇಂಟರ್ನಲ್ ವರ್ಕ್ ಅಂತೇಳಿ ಹೇಳ್ತೀವಿ. ಸೊ ಎಕ್ಸ್ಟರ್ನಲ್ ವರ್ಕ್ ಅಂದರೆ ಏನಾಗುತ್ತೆ, ಎಕ್ಸ್ಟರ್ನ್ ಕೀವರ್ಡ್ ವಿ ಕ್ಯಾನ್ ಶೇರ್ ಎ ವೇರಿಯಬಲ್ ಇನ್ ಮಲ್ಟಿಪಲ್. ಅಂದರೆ ನಾವು ಮಲ್ಟಿಪಲ್ ಟೈಮ್ಸಲ್ಲಿ ಎಕ್ಸ್ಟರ್ನಲ್ ವೇರಿಯಬಲ್ಸ್ನ ಶೇರ್ ಮಾಡ್ಕೋಬೋದು ಸೋರ್ಸ್ ಫೈಲ್ ಬೈ ಯೂಸಿಂಗ್ ಆ್ಯನ್ ಎಕ್ಸ್ಟರ್ನಲ್ ವೇರಿಯಬಲ್ ಅಂತ ಹೇಳಿ. ಆ್ಯಂಡ್ ಇಂಪಾರ್ಟೆಂಟ್ ಯಾವುದು ಗೊತ್ತಾ ವೇರಿಯಬಲ್ಸಲ್ಲಿ ನಮಗೆ, ಲೋಕಲ್ ವೇರಿಯಬಲ್, ಗ್ಲೋಬಲ್ ವೇರಿಯಬಲ್, ಸ್ಟೇಟಿಕ್ ವೇರಿಯಬಲ್, ಇವು ಮೂರು ಏನಾಗುತ್ತೆ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಇಂಟ್ ಎಕ್ಸ್ಟರ್ನಲ್ ಈಕ್ವಲ್ ಟು 10. ಓಕೆ, ಸೊ ನೋಡಿ ಇಲ್ಲಿ ಜಾಸ್ತಿ ಏನಿಲ್ಲ, ಡೆಪ್ತ್ ಆಗಿಲ್ಲ, ಇದು ಜಸ್ಟ್ ನಾಲೆಜ್ ಪರ್ಪಸ್ ನಾವೇನು ಮಾಡ್ಕೋಬೇಕು, ತಿಳ್ಕೊಬೇಕು ಎಕ್ಸ್ಟರ್ನಲ್ ವೇರಿಯಬಲ್. ಇಂಪಾರ್ಟೆಂಟ್ ಇದ್ದಿದ್ದು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನೇನು ಜಾಸ್ತಿ ತಿಳ್ಕೊಬೇಕು ನಾಲೆಜ್ ಪರ್ಪಸ್ ಅದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅಂದರೆ ರೆಗ್ಯುಲರ್ ಏನೇನು ಕಲಿಬೇಕು ಅದನ್ನು ಎಲ್ಲ ನಿಮಗೆ ನೀಟಾಗಿ ಹೇಳ್ತಾ ಇದ್ದೀನಿ. ಸೊ ನನ್ನ ಮಾತನ್ನ ಏನು ಮಾಡಿರಿ, ಫಾಲೋ ಅಪ್ ಮಾಡ್ತಾ ಇರಿ. ಫಾಲೋ ಅಪ್ ಮಾಡಿದ್ರೆ ಏನಾಗುತ್ತೆ, ಸೊ ಇಂಪಾರ್ಟೆಂಟ್ ಯಾವುದು, ನಾನ್ ಇಂಪಾರ್ಟೆಂಟ್ ಯಾವುದು, ಆ್ಯಂಡ್ ನಾಲೆಜ್ ಪರ್ಪಸ್ ತಿಳ್ಕೊಳ್ಳೋಂಥದ್ದು ಯಾವುದು. ಸೊ ಎಲ್ಲ ಆಲ್ಮೋಸ್ಟ್ ಆಲ್ ಬರುವಂಥ ಟಾಪಿಕ್ಸ್ ಎಲ್ಲ ಇಂಪಾರ್ಟೆಂಟ್. ಬಟ್ ನಮಗೆ ಎಕ್ಸಾಮ್ ಪರ್ಪಸ್ ಆಗಿರ್ಬೋದು ಆ್ಯಂಡ್ ಅದರ್ ಪರ್ಪಸ್ ಅಂದರೆ ನಾಲೆಜ್ ಪರ್ಪಸ್ ಆಗಿರ್ಬೋದು, ಎಲ್ಲನೂ ಇಂಪಾರ್ಟೆಂಟ್. ಬಟ್ ನಮ್ಮ ಕೋಪ ಸ್ಟೂಡೆಂಟ್ಸಿಗೆ ಏನಾಗುತ್ತೆ, ಎಕ್ಸಾಮ್ ಪರ್ಪಸ್ಗೂ ಏನೇನು ಬೇಕೋ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ವೇರಿಯಬಲ್ಸ್ ಆಯಿತು. ಸೊ ವೇರಿಯಬಲ್ಸಲ್ಲಿ ಟೋಟಲ್ ಎಷ್ಟು ವೇರಿಯಬಲ್ಸ್ ಇವೆ, ಟೋಟಲ್ 5 ವೇರಿಯಬಲ್ಸ್ ಇವೆ. ಲೋಕಲ್ ವೇರಿಯಬಲ್, ಗ್ಲೋಬಲ್ ವೇರಿಯಬಲ್, ಸ್ಟೇಟಿಕ್ ವೇರಿಯಬಲ್, ಆಟೋಮೆಟಿಕ್ ವೇರಿಯಬಲ್ ಆ್ಯಂಡ್ ದ ಲಾಸ್ಟ್ ಎಕ್ಸ್ಟರ್ನಲ್ ವೇರಿಯಬಲ್. ಟೋಟಲ್ ಎಷ್ಟಿವೆ, 5 ವೇರಿಯಬಲ್ಸ್ ಇದೆ. ನೆಕ್ಸ್ಟ್ ನೋಡೋಣ, ರೂಲ್ಸ್ ಫಾರ್ ಡಿಕ್ಲೇರಿಂಗ್ ವೇರಿಯಬಲ್ಸ್. ಸೊ ಇದರಲ್ಲಿ ಏನೇನು ರೂಲ್ಸ್ ಅಪ್ಲೈ ಆಗಿವೆ ಅಂತ ಹೇಳಿ ನೋಡೋಣ ಆ್ಯಂಡ್ ಫಾಲೋ ಅಪ್ ಮಾಡೋಣ ಯಾವ್ಯಾವ ರೂಲ್ಸ್ ಇವೆ ಅಂಥೇಳಿ. ಎ ವೇರಿಯಬಲ್ ಕ್ಯಾನ್ ಹ್ಯಾವ್ ಆಲ್ಫಾಬೆಟ್ಸ್, ಡಿಜಿಟ್ಸ್ ಆ್ಯಂಡ್ ಅಂಡರ್ಸ್ಕೋರ್ಸ್. ಸೊ ಕಂಪಲ್ಸರಿ ಇರುತ್ತೆ. ಇದು ಯಾವ ರೀತಿ ಅಂತಂದರೆ, ಸೊ ನೋಡಿರ್ಬೋದು, ಜಸ್ಟ್ ರಿವೈಂಡ್ ಮಾಡ್ಕೊಳ್ಳಿ. ಇಂಟೀಜರ್ ಟೈಪಲ್ಲಿ ನಾವು ವೇರಿಯಬಲ್ ಡಿಕ್ಲೇರ್ ಮಾಡಬೇಕಾದ್ರೆ ಇಂಟೀಜರ್ A, B, ಸಮ್ ಸೆಮಿಕಾಲನ್ ಅಂತೇಳಿ ನಾನು ಕೊಡ್ತಾಯಿದ್ದೀನಿ. ಅಂದರೆ ಇದೇನು ಹೇಳ್ತೀನಿ, ರೈಟ್ ಎ C++ ಪ್ರೋಗ್ರಾಮ್ ಟು ಆ್ಯಡ್ 2 ನಂಬರ್ಸ್ ಅಂತೇಳಿ ಕೊಡ್ತಾಯಿದ್ದೀನಿ. ಒಂದು ಕ್ವೆಶನ್ ಇದು. ಸೊ ಕ್ವೆಶನಲ್ಲಿ ಇಂಟೀಜರ್ ವೇರಿಯಬಲ್ ಡಿಕ್ಲರೇಷನ್ ಮಾಡ್ಬೇಕಾದ್ರೆ ಏನು ಕೊಡ್ತೀವಿ, ಇಂಟ್ A, B, ಸಮ್ ಸೆಮಿಕಾಲನ್ ಅಂತೇಳಿ ಕೊಡ್ತೀವಿ. ಅಲ್ಲಿ ಏನು ಮಾಡ್ತೀವಿ, ಫಸ್ಟ್ ನಾವೇನು ಮಾಡ್ತೀವಿ, ಯೂಸ್ ಮಾಡೋದೇ ಆಲ್ಫಾಬೆಟ್ಸ್ ಆ್ಯಂಡ್ ಡಿಜಿಟ್ಸ್ನು ನಾವು ಯೂಸ್ ಮಾಡ್ಕೋಬೋದು, num1 num2 ಅಂತೇಳಿ. ಆ್ಯಂಡ್ ಅಂಡರ್ಸ್ಕೋರ್, ಇನ್ ಕೇಸ್ ನಾವೇನಾದರೂ ಯೂಸ್ ಮಾಡಲಿಕ್ಕಿದ್ರೆ ಅಂಡರ್ಸ್ಕೋರ್ನ ಯೂಸ್ ಮಾಡ್ಕೋಬೋದು. ಅಂದರೆ ಕಂಪಲ್ಸರಿ ಆಲ್ಫಾಬೆಟ್ಸ್, ಡಿಜಿಟ್ಸ್ ಆ್ಯಂಡ್ ಅಂಡರ್ಸ್ಕೋರ್ ಇವು 3 ಮಾತ್ರ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಅಂಡರ್ಸ್ಕೋರಲ್ಲಿ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಏನು ಯೂಸ್ ಮಾಡಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಎ ವೇರಿಯಬಲ್ ನೇಮ್ ಕ್ಯಾನ್ ಸ್ಟಾರ್ಟ್ ವಿತ್ ದ ಆಲ್ಫಾಬೆಟ್. ನಾ ಹೇಳಿದೆ ನಿಮಗೆ. ಸೊ ಸ್ಟಾರ್ಟ್ ಆಗಬೇಕಾಗಿದೆ ಫಸ್ಟಿಂದ ಆಲ್ಫಾಬೆಟಿಂದ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಅಂಡರ್ಸ್ಕೋರ್ ಓನ್ಲಿ ಇಟ್ ಕ್ಯಾನ್ ಸ್ಟಾರ್ಟ್ ವಿತ್ ಇಟ್ ಕಾಂಟ್ ಸ್ಟಾರ್ಟ್ ವಿತ್ ಎ ಡಿಜಿಟ್. ಅಂದರೆ ಡಿಜಿಟ್ಸ್ ನಂಬರ್ಸಿಂದ ಸ್ಟಾರ್ಟ್ ಆಗಂಗಿಲ್ಲ, ಓನ್ಲಿ ಆಲ್ಫಾಬೆಟ್ಸಿಂದ ಮಾತ್ರ ಸ್ಟಾರ್ಟ್ ಆಗಬೇಕು. ನೋ ವೈಟ್ ಸ್ಪೇಸ್ ಈಸ್ ಅಲೋಡ್ ವಿತ್ ಇನ್ ದ ವೇರಿಯಬಲ್ ನೇಮ್ಸ್. ಅಂದರೆ ಏನಾಗುತ್ತೆ, ಇಲ್ಲಿ ನಾವು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಏನು ಯೂಸ್ ಮಾಡಬಾರ್ದು, ಓನ್ಲಿ ಏನೇನು ಕಂಡೀಷನ್ಸ್ ಕೊಟ್ಟಿದ್ದಾರೆ ಅದು ಮಾತ್ರ ನಾವಿಲ್ಲಿ ಯೂಸ್ ಮಾಡಬೇಕು ಅಂತೇಳಿ. ವೇರಿಯಬಲ್ ನೇಮ್ ಮಸ್ಟ್ ನಾಟ್ ಬಿ ಅ ರಿಸರ್ವ್ಡ್ ವರ್ಡ್ ಆರ್ ಕೀವರ್ಡ್. ಅಂದರೆ ಏನಾಗಬೇಕು ನೋಡಿ, ಇಲ್ಲಿ ರಿಸರ್ವ್ಡ್ ವರ್ಡ್. ವೇರಿಯಬಲ್ ಅಂದರೆ ಯಾವ್ದು, ಕೀವರ್ಡ್ಸ್, ರಿಸರ್ವ್ಡ್ ಕೀವರ್ಡ್ಸ್ ಯಾವಿರ್ತವೆ, ಇಂಟ್, ಫ್ಲೋಟ್ ಎಕ್ಸೆಟ್ರಾ. ಅಂದರೆ ಇಂಟೀಜರ್ ನಾವು ಯೂಸ್ ಮಾಡ್ತೀವಿ, ಫ್ಲೋಟ್ ಯೂಸ್ ಮಾಡ್ತೀವಿ, ಡಬಲ್, ಕ್ಯಾರೆಕ್ಟರ್, ಇವು ಏನು ರಿಸರ್ವ್ಡ್ ವರ್ಡ್ಸ್ ಇವೆಲ್ಲ. ಹೌದಾ, ಇದರಲ್ಲಿ ಏನು ಚೇಂಜಸ್ ಮಾಡಲಿಕ್ಕಿಲ್ಲ. ಸೊ ಇಂಥ ವೇರಿಯಬಲ್ಸ್, ಆ ವೇರಿಯಬಲ್ ನೇಮ್ ಮಸ್ಟ್ ನಾಟ್ ಬಿ ಎನಿ ರಿಸರ್ವ್ಡ್ ವರ್ಡ್ಸ್. ಅಂದರೆ ಇವು ಬಿಟ್ಟು ಬೇರೆ ಇನ್ಯಾವು ಇರೋ ಹಾಗಿಲ್ಲ ವೇರಿಯಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಅಂಥೇಳಿ. ವ್ಯಾಲಿಡ್ ವೇರಿಯಬಲ್ ನೇಮ್ಸ್, ಇನ್ವ್ಯಾಲಿಡ್ ವೇರಿಯಬಲ್ ನೇಮ್ಸ್. ಸೊ ವ್ಯಾಲಿಡ್ ಅಂದರೆ ಯಾವ ರೀತಿ, ಇನ್ವ್ಯಾಲಿಡ್ ಅಂದರೆ ಯಾವ ರೀತಿ ಅಂತ ಹೇಳಿ ನೋಡೋಣ. ಇಂಟ್ A, ಇಂಟ್ 2 ಅಂದರೆ ವ್ಯಾಲಿಡಲ್ಲಿ ಏನು ಕೊಟ್ಟಿರ್ತೀವಿ ದಟ್ ಈಸ್ ವಾಟ್ ಆರ್ ಟ್ರೂ ಕಂಡೀಷನ್ಸ್. ಇನ್ವ್ಯಾಲಿಡಲ್ಲಿ ಕೊಟ್ಟಿರೋದು ಇಟ್ಸ್ ಅ ಕಂಪ್ಲೀಟ್ಲಿ ರಾಂಗ್ ಕಂಡೀಷನ್ಸ್ ಅಂತೇಳಿ ಹೇಳ್ಬೋದು, ಫಾಲ್ಸ್ ಕಂಡೀಷನ್ಸ್. ಇಂಟ್ ಅಂಡರ್ಸ್ಕೋರ್ AB ಸೆಮಿಕಾಲನ್ ಇಂಟ್ A, B.
ಸೊ ಇಲ್ಲಿ ಏನು ಮಾಡಿದ್ದೀವಿ, ವೇರಿಯಬಲಲ್ಲಿ ಅಂದರೆ ಇನ್ವ್ಯಾಲಿಡ್, ವ್ಯಾಲಿಡಲ್ಲಿ ಏನೇನು ಚೇಂಜಸ್ ಇವೆ ಅಂತ ಕಾಣ್ತಾ ಇದೆ ನಿಮಗೆ. ಓಕೆ, ನೋಡಿದ್ರಲ್ಲ ವ್ಯಾಲಿಡ್ ವೇರಿಯಬಲ್ಸ್ ಅಂದರೆ ಯಾವುವು, ಇನ್ವ್ಯಾಲಿಡ್ ವೇರಿಯಬಲ್ಸ್ ಅಂದರೆ ಯಾವುವು, ಆ್ಯಂಡ್ ರೂಲ್ಸ್ ನೋಡಿದ್ರಿ ಯಾವ ರೀತಿ ಡಿಕ್ಲೇರ್ ಮಾಡಿದ್ದಾರೆ ಅಂಥೇಳಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ನೀಟಾಗಿ ಕೊಟ್ಟಿದ್ದೀನಿ ನೋಟ್ಸ್ ನಾನು. ಸೊ ನೀವು ಫಾಲೋ ಅಪ್ ಮಾಡೋದು ಒಂದೇ ಬಾಕಿ ಇದೆ. ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಕೇಳ್ತಾ ಇರಿ, ಬಿಕಾಸ್ ರೆಗ್ಯುಲರ್ ಕ್ಲಾಸ್ ಕೇಳಿದರೆ ನೆಕ್ಸ್ಟ್ ಕ್ಲಾಸ್ ಏನು ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಏನಾಗುತ್ತೆ, ತಲೆಯಲ್ಲಿ ಬರುತ್ತೆ. ಇಲ್ಲಾಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಿ ಮತ್ತು C++ ಆಗಿರ್ಬೋದು, ಬೇರೆ ಯಾವುದೇ ಟಾಪಿಕ್ಸ್ ಆಗಿರ್ಬೋದು, ಸೊ ಕ್ಲಾಸ್ ಮಿಸ್ ಆಯಿತು ಅಂತಂದರೆ ಅರ್ಥ ಆಗಲ್ಲ. ಸೊ ಎಲ್ಲ ಕ್ಲಾಸಸ್ನ ಕೇಳ್ತಾ ಇರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಹೊಸ ಟಾಪಿಕ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.